ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿ ಮಾಡಿಕೆರೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವ ಹಾಗೂ ಜಾತ್ರೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೋತ್ಸವದಲ್ಲಿ ನಡೆದ ಬ್ರಹ್ಮೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವಕ್ಕೆ ಮೂಲೆ ಮೂಲೆಗಳಿಂದಲೂ ಆಗಮಿಸಿದಂತಹ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಇದಕ್ಕೂ ಮೊದಲು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ನಡೆಸಲಾಯಿತು. ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಘೋಷಗಳೊಂದಿಗೆ ರಥದ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನ ಪ್ರಾರ್ಥನೆ ಮಾಡಿದ್ರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವದ ತದನಂತರ ಪಾನಕ, ಪೂಜಾ, ವಸಂತೋತ್ಸವ, ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನರಸಿಂಹಪ್ಪ, ವೆಂಕಟಸ್ವಾಮಿ, ಜಯರಾಮ್ ರೆಡ್ಡಿ, ಅಪ್ಪಾಜಿ ರೆಡ್ಡಿ, ಈರಪ್ಪ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಶಿವಾರೆಡ್ಡಿ, ಅರುಣ್, ರಾಜೇಶ್, ಮಣಿಕಂಠ, ರತ್ನಮ್ಮ, ನರಸಿಂಹಪ್ಪ, ಶೈಲಮ್ಮ, ರಂಗನಾಥ್, ಅಂಜನಪ್ಪ, ಹರೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ನಮ್ಮ ತಾಲೂಕಲ್ಲಿ ಮಾಡಿಕೆರೆ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ಜಾತ್ರೆ ನಡೀತಿದೆ. ಮಾಡಿಕೆರೆ ಗ್ರಾಮದಿಂದ ಚಿಂತಾಮಣಿ ತಾಲೂಕು ಮಾಡಿಕೆರೆ ಗ್ರಾಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟ್ರೈಬಲ್ ಟ್ರಸ್ಟ್ ಕಡೆಯಿಂದ ವರ್ಷ ರಥೋತ್ಸವ ಎಲ್ಲ ನಡೆಸಿಕೊಂಡು ಕಲ್ಯಾಣೋತ್ಸವ ಎಲ್ಲ ಮಾಡಿಕೊಂಡು ಸುಮಾರು 5 ದಿನಗಳ ಕಾರ್ಯಕ್ರಮ ಮಾಡ್ತೀವಿ. ತುಂಬ ವಿಜೃಂಭಣೆಯಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಳಗ್ಗೆ 11 ಗಂಟೆಯಿಂದ ಪ್ರತಿಯೊಬ್ಬರಿಗೂ ಅನ್ನದಾನ ನಡೀತಾ ಇದೆ. ಸುಮಾರು ಒಂದು 4,000ರಿಂದ 5,000 ಜನಕ್ಕೆ ಅನ್ನದಾನ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ಹಂಚಿರ್ತೇವೆ. ಮತ್ತು ಈಗ ಯಾವುದೇ ಥರದ ಇಲ್ಲಿ ನಮ್ಮ ಮಾಡಿಕೆರೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವ ವರ್ಷ ನಾವು ಇದೇ ಹುಣ್ಣಿಮೆ, ಕದ್ರಿ ಹುಣ್ಣಿಮೆ ಅಂತೀವಿ, ಹೋಲಿ ಹುಣ್ಣಿಮೆನ ಅಂತೀವಿ. ಈ ಹುಣ್ಣಿಮೆಗೆ 5 ದಿನ